ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಿಮಗೆ ಲಘು ಆಗುವಂಥ ದೋಸೆ ಮಾಡಿ ತೋರಿಸ್ತೀನಿ ಎರಡು ಹಿಟ್ಟಿನಿಂದ. ಚೂಯಿ ಮಾಡೋಕ್ಕೆ ಏನು ಸಾಮಾನು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಜೀರಿಗೆ ಪೌಡ್ರ್ 1 ಸ್ಪೂನು, ಅಜ್ವೈನು, 1 ವಾಟಿ ಕಡಲೆ ಹಿಟ್ಟು, 2 ಬೌಲ್ ಅಕ್ಕಿ ಹಿಟ್ಟು, ಸಣ್ಣದಾಗಿ ಕಟ್ಟಿ ಮಾಡಿಟ್ಕೊಂಡು 2 ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಹಿಟ್ಟು ಕಲ್ಸಕ್ಕೆ ನಾನು ಒಂದು ಬುಟ್ಟಿ ತೊಗೊಂಡಿನಿ. ಅಕ್ಕಿ ಹಿಟ್ಟು ಹಾಕಾಕತ್ತೀನಿ. ಕಡಲೆ ಹಿಟ್ಟು ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕತ್ತೀನಿ. ಕರಿಬೇವು ಹಾಕೋತೀನಿ. ಕೊತ್ತಂಬರಿ ಹಾಕತ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ಸ್ವಲ್ಪ ಖಾರ ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಜೀರಿಗೆ ಪುಡಿ ಹಾಕೊಳತ್ತೀನಿ. ಅಜ್ವಾನ ಹಾಕೊಳತ್ತೀನಿ. ಸ್ವಲ್ಪ ಹಿಂಗೆ ಹಾಕೊಳಕತ್ತೀನಿ. ಇದೆಲ್ಲ ಕಲಿಸಿ ತಗೊಳ್ಳೋದು. ಸ್ವಲ್ಪ ನೀರು ಹಾಕಿ ತಿರುವಾಡೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಜಾಸ್ತಿ ತಿಳು ಇರಬಾರ್ದು, ಜಾಸ್ತಿ ಗಟ್ಟಿರಬಾರ್ದು. ಈ ಥರ ಇದ್ದರೆ ಆಯಿತು. ಉಳ್ಳಾಗಡ್ಡಿಲೆ ತಿಕ್ಕೋದ್ರದಿಂದ ದೋಸೆ ಲಘು ಎದ್ದು ಬರ್ತಾವೆ. ನಾನ್ ಸ್ಟಿಕ್ ತವಾನ ಬೇಕಂತ ಹಂಗೇನಿಲ್ಲ, ನಾರ್ಮಲ್ ತವಿ ಇದ್ರೂ ಎದ್ದು ಬರ್ತಾವೆ. ಈ ದೋಸೆ ಜೊತೆ ಕೊಬ್ಬರಿ ಚಟ್ನಿ ಚಲೋ ಹತ್ತತಿ, ಸಾಸು ಚಲೋ ಹತ್ತತಿ. ನಿಮ್ಗೆ ಯಾವ ಚಲೋ ಅನಿಸ್ತತ್ಲ ನೀವು ಅದನ್ನ ಚಲೋರಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ.